ಬಳ್ಳಾರಿಯಲ್ಲಿ ಜೋರಾಗಿರುವಂತದ್ದು ಬುಲೆಟ್ ರಾಜಕೀಯ. ಎಸ್ಪಿ ಅಮಾನತನ್ನ ಪ್ರಶ್ನಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಹನಿಮೂನ್ ಪೀರಿಯಡ್ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಏನು ಅಂತ ಗೊತ್ತಾಗುವಂತ ಟೈಮ್ನಲ್ಲಿ ಅವರನ್ನ ಅಮಾನತು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೈ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಶ್ರೀರಾಮುಲು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು, ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮನ್ನ ನಾವೆಲ್ಲರಿಗೆ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲ್ ಇಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿದ್ರು ಅಂತ. ಇದೊಂದು ಅಲ್ಲಲ್ಲ ಅವನು ಭರತ್ ರೆಡ್ಡಿ ಜೊತೆ ಅವನು ಗಾಂಜಾ ಸಪ್ಲೈಯರು ಅವನು ಅಲ್ಲಿಗೆ ಕೇಳ್ತಾ ಕಲಿಲ್ಲ ಅಲ್ಲ ಓ ಬೇಗ ಹೋಗಿದೆ. ನಿನ್ನೆನೂ ಕೂಡ ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತಾ ಅಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇವತ್ತು ಕೆಲವೊಂದು ಪೋಸ್ಟರ್ಗಳನ್ನ ತೋರಿಸ್ತಾ ಮಾತನಾಡ್ತಾ ಇದ್ದಾರೆ. ಏನು ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ. ಒಂದು ನಿಮಿಷ, ಅವನು ಸತೀಶ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ ಟರ್ಬನ್ ಹಾಕೊಂಡಿರೋ ಗನ್ಮೆನ್ಗಳಿದ್ದಾರೆ ನೋಡ್ರಿ. ಇಲ್ಲಿ ಯಾರು ಫೈರ್ ಮಾಡಿದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ ನಾನು. ಇದು ಹಿಂದೆ ಇದೆ ನೋಡ್ರಿ, ಆ ಟರ್ಬನ್ ಹಾಕ್ಕೊಂಡಿದ್ದಾರೆ ನೋಡ್ರಿ, ಇದು ಇಲ್ಲಿ ಹೋಗ್ತಾ ಇದ್ದಾನೆ ನೋಡಿ ಅವನ ಹಿಂದೆ. ಅಂದ್ರೆ ಅವ್ರು ಫೈರ್ ಮಾಡಿದಾರಲ್ರಿ, ಅವರು ಫೈರ್ ಮಾಡಿದವರು ಅಂತರು ಮಾಮ ಬಂದು ಪ್ಲೇ ಮಾಡಿ ಎದುರ್ಕೊಂಡು ಹಿಂದೆ ಹೋಗ್ತಾ ಇದೆ. ಸೌಂಡ್ ಇಲ್ಲ ಸತೀಶ್ ರೆಡ್ಡಿ ಹಿಂದೆ ಈ ವಿಡಿಯೋ ಇಲ್ಲ ಹಾಕಿಲ್ಲ ನೀವು ಹಾಕ್ಬಾರ್ದು. ಇದು ಏನು ಮಾಡಿದ್ರು ಮಾತಾಡಿ ಇನ್ನೇನು ಬಾ ಇಲ್ಲಿ ಬಾ. ಇವರು ಟೋಟಲ್ ಎಂಟೈರ್ ಗಾಂಜಾ ಪೆಡ್ಲರ್ ನಂಬರ್ 1. ಇವನ ಮೇಲೆ 50 kg ಇದೆ. ದೌಲಾ ಅಂತೇಳಿ ಬರುತ್ತಿದ್ದ ಅವನಿಗೆ ಫೋನ್ ಬರ್ತಿದ್ದ. ಲೈಟಿಂಗ್ ಬಿಟ್ಟು ಅವನು ದೌಲಾ ಇವನು MLA ಇಂದ ಅವನಿಗೆ ಫೋನ್, ಅವನು ವಾಟ್ಸಪ್ಪಲ್ಲಿ ಅವನು MLA ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಇದೆ ಅವನು ಬರುತ್ತೆ ಮಾತಾಡ್ತಾ ಇದ್ದಾನೆ. ಟೋಟಲ್ ಅವನೇ ಇಲ್ಲಿಂದ ಅವನು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾನೆ. 50 ಮೇಲೆ ಕೇಸ್ ಇದೆ. ಅವನ್ನ ಕೂಡಿಸ್ಕೊಂಡು ಅವನ ಕಾಲ ಮೇಲೆ ಕಾಲ ಹಾಕೊಂಡು ಅವನ ಹತ್ರ ಕುಂತು ಮಾತಾಡ್ತಾ ಇದ್ದ. ಅವನ ಮೊಬೈಲಲ್ಲಿ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿ ಬಿಟ್ಟಿದ್ದ. ಬಾಸ್ ಕಾಲಿಂಗ್ ನೋಡ್ರಿ. ಆಯ್ತಲ್ಲಪ್ಪ, ಆಯ್ತು. ನಿನ್ನೇನೋ ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಏನೋ ಅವರು ಹೇಳ್ತಾ ಇದ್ರಂತೆ BR ಮಾಡಕ್ಕೆ ಹೊಂಟಾರ, ಅವರು ಏನೋ ಉತ್ತರ ಪ್ರದೇಶ ಮಾಡಕ್ಕೆ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ BR ಮಾಡಕ್ಕೆ ಹೊಟ್ಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನನ್ನ ಸರ್ಕಾರದಲ್ಲಿ ಇವತ್ತೇನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವರು ಜೀವ ಹೋಗಿದ್ದಾನೋ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೇನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ
ಅವ್ರಿಗೆ ನ್ಯಾಯ ಕೊಡಿಸೋದು ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಸರ್, ಈ ಪ್ರಕರಣ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡಿದೆ, ಗಲ್ಭ ಪ್ರಕರಣ. ನೀವೇನಾದ್ರೂ ಸಿಬಿಐ ತನಿಖೆಗೆ ಏನಾದ್ರು ಶಿಫಾರಸ್ ಮಾಡ್ತೀರಾ? ಸಿಬಿಐ ಏನಾದ್ರು ಒತ್ತಾಯ ಅಲ್ಲ, ಮಾಡ್ತೀರಾ? ನಾವು ಆಲ್ರೆಡಿ ಹೇಳಿದ್ದೀವಿ. ಓಕೆ, ಒಂದು ವಿಚಾರ ಹೇಳ್ತೀನಿ ನೋಡಿ. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರ ಗುಂಪಲ್ಲಿದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಶ್ರಾಮಲ್ ಹಿಂಬಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತೇಳಿ ಕರ್ಕೊಂಡು ಬಂದಿದ್ದು. ST ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ದೀವಿ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ನಾಮ ಆಗಿಬಿಟ್ಟಿದ್ದಾನೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ 180 ಕೋಟಿ ಹಗರಣದಲ್ಲಿ. ಇನ್ನು CBI ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು. ಅವನು ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ನಾವೆಲ್ಲಿ ಕೂಡ ಮಾತಾಡಿಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕೆಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂದು ಮುಗಿದೋದು ಕತೆ. ಮತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲಲ್ಲಿ ಇದೆ. ವಾಲ್ಮೀಕಿ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರೂ ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾರು ಹೋಗೋ ರೋಡ್ಗೆ ಅಡ್ಡ ಹಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಮಾಡಬೇಕಂತೇಳಿ ಅವ್ರು ಬಂದಿದ್ದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ. ಅವರು ಡೆಕೋರೇಷನ್ಸ್ 3-4 ದಿನದಿಂದ ಮಾಡ್ತಾನೇ ಇದ್ದಾರೆ. ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಂಪ್ಲಿ ಅವನು ಇಬ್ಬರು ಕೂಡ ಏನಾದರೂ ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು. ನಾನು ಮಾಧ್ಯಮಗಳ ಮೂಲಕ ನೀವಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವು ಅವನು ಬರತ್ತಿಂದ ಕಣ್ಮರೆಯಾಗಿದ್ದಂಥವ್ರು ನೀವು. ಇನ್ನು ದಬ್ಬಾಳಿಕೆಗೆ ನಿಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ, ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾನೆ. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂಥೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮಗೆ ಯಾರೂ ಕೂಡ ಇಲ್ಲ. ಇವತ್ತು ಶ್ರೀರಾಮುಲು ಬಗ್ಗೆ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಗಳು ನೀವೇನು ಕೂಡ ಅಲ್ಲ. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು, ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂಥ 7% ರಿಸರ್ವೇಷನ್ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು, 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು, SP ಸರ್ಕಲ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿ ಮಾಡಿರೋಂಥದ್ದಾಗಿರ್ಬೋದು, ಇವತ್ತು ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡ್ತಿರೋದಾಗಿರ್ಬೋದು, ಮತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಒಂದು ನಿಗಮನೇ ಸ್ಥಾಪನೆ ಮಾಡಿರೋಂಥದ್ದು ಶ್ರೀರಾಮುಲು. ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ. ಬಾಯಿ ಮುಚ್ಕೊಂಡು ಆಗಿರುವಂಥ ಈ ದುರ್ಘಟನೆಗೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದ್ದೆ. ಅಮಾಯಕನ ಪ್ರಾಣ ಹೋಗಲಿಕ್ಕೆ ಯಾವನು ಕಾರಣೀಭೂತ, ಯಾವ ಪ್ರೈವೇಟ್ ಗನ್ಮ್ಯಾನು, ಅವನ ಗನ್ನು ಪ್ರೈವೇಟ್ ಗನ್ಮ್ಯಾನ್ನ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅದನ್ನು ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗಲಿಕ್ಕೆ ಕಾರಣ ಯಾರು ಅಂತೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ. ಮತ್ತು DSPನ ಸಸ್ಪೆಂಡು ಮಾಡಬೇಕು. ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಜೊತೆಗೆ ರಾಮುಲು ಅವರು ಹೇಳಿದಾಗೆ
ಏನಾದರೂ ನೀವು ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನು ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತಲು ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ, ಇಡೀ ರಾಜ್ಯದ ಮುಂದೆ ಇಡಬೇಕು. ಥ್ಯಾಂಕ್ ಯು ಸರ್. ಇಲ್ಲಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇವರ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ಅದಕ್ಕೆ ಉತ್ತರವನ್ನ ಕೊಡ್ತಾ ಗಾಂಜಾ ಪೆಡ್ಲರ್ಗಳ ಜೊತೆ ಅವರಿಗೆ ಇರುವಂತ ನಂಟಿನ ಬಗ್ಗೆ ಹೇಳ್ತಾ ನಮ್ಮ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ 2028ರಲ್ಲಿ ಉತ್ತರ ಕೊಡ್ತೀವಿ. 2020 ಅಂದ್ರೆ ತುಂಬಾ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು, ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಇವರೆಲ್ಲರೂ ಕೂಡ ಇದ್ರು. ಸ್ಪೆಷಲಿ ನಾಗೇಂದ್ರ ಅವರು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ಬಗ್ಗೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ರೌಡಿಯಾಗಿದ್ದಂಥವ್ರನ್ನ ಕರ್ಕೊಂಬಂದು ಶಾಸಕನನ್ನಾಗಿ ಮಾಡಿದ್ದು ನಾವು, ST ರಿಸರ್ವೇಶನ್ ಆದ ಬಳಿಕ ಶಾಸಕನನ್ನಾಗಿ ಮಾಡಿದ್ದೇವೆ. ಆ ವ್ಯಕ್ತಿ ಸಾಕಷ್ಟು ಬಾರಿ ನನ್ನ ರಾಜಕೀಯ ಗುರುಗಳು ಅಂದ್ರೆ ಯಾರು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರಣೆ. 2028ರಲ್ಲಿ ಅವ್ರು ಯಾರು ಕೂಡ ರಾಜಕೀಯವಾಗಿ ಶಾಶ್ವತವಾಗಿ ಇರೋದಿಲ್ಲ. ಇದನ್ನ ತುಂಬಾ ಸೀರಿಯಸ್ ಆಗಿ ಚಾಲೆಂಜ್ ಆಗಿ ತಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಸ್ಪೆಷಲಿ ಜನಾರ್ದನ್ ರೆಡ್ಡಿ ಅವರು ಯಾರ್ಯಾರೆಲ್ಲ ನಿನ್ನೆ ತೊಡೆ ತಟ್ಟಿದ್ರು ರಾಜಕೀಯವಾಗಿ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಕಾರಣಭೂತರು ಯಾರಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಬಹುಶಃ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು, ಅವರು ಕಟ್ಟಾಳರಾದಂಥ ಸತೀಶ್ ರೆಡ್ಡಿಯವರು, ಅವ್ರ ಬೆಂಬಲಿಗರು. ಅವ್ರನ್ನ ಬಂಧಿಸೋದು ಬಿಟ್ಟು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಎಷ್ಟೋ ಕ್ರೆಡಿಬಿಲಿಟಿಗಳನ್ನು ಕೆಲಸಗಳು ಮಾಡಿ ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ SP ಅವರಂದೇಳಿ ಅವ್ರನ್ನ ಅಮಾನತು ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಬಳ್ಳಾರಿಯ SP ಅವರು ಯಾರು, ಪವನ್ ನಿಜೂರ್ ಅನ್ನಂತ SP ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು 12 ತಾಸಾಗಿದೆ. ಕೇವಲ 12 ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡೋದು ಕೇವಲ ಕಣ್ಣೋಡಿಸಂತ ತಂತ್ರವಲ್ಲನ. ಯಾಕಂದ್ರೆ ಇವತ್ತು 12 ತಾಸುಗಳಲ್ಲಿ ಅವ್ರನ್ನ ಅಮಾನತು ಮಾಡಿದಂದಿನ ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗ್ತಾ ಇದೆ. 12 ತಾಸು ಸಮಯ ಕೊಟ್ಟಿಲ್ಲಲ್ಲ. 12 ತಾಸಲ್ಲಿ ಅವ್ರ ಮನೆಗಳು ಶಿಫ್ಟ್ ಮಾಡ್ಕೊಳಕ್ಕಾಗಲ್ಲ. ಅವ್ರ ಕುಟುಂಬಗಳು ಕೂಡ ಬೇರೆ ಕಡೆಯಿಂದ ಇಲ್ಲಿ ವರ್ಗಾವಣೆ ತರಿಸ್ಕೊಳಕ್ಕಾಗಲ್ಲ. ನಗರದಲ್ಲಿದ್ದಂಥ ಕೆಲವೊಂದು ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು ಅನ್ನೋಂಥ ಕಾರಣದಿಂದ ಇವತ್ತು ನಮ್ಮೆಲ್ಲರ ಭಾವನೆ ಇದೆ. ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪವನ್ ನಿರ್ಜೂರ್ ಅವ್ರನ್ನ ಏನು ಅಮಾನತು ಮಾಡಿಸಿದನೋ, ನಾನು ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ನೀವು ಮಾಡಿರೋಂಥದ್ದು ಮೇಲ್ನೋಟಕ್ಕೆ ಅದು ತಪ್ಪು ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ನಿನ್ನೆ ಎಲ್ಲ ಏನ್ ಮಾತನಾಡಿದ್ರು ಕಾಂಗ್ರೆಸ್ ನಾಯಕರಿಗೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಅವರ ಮೇಲೂ ಕೂಡ ಆರೋಪವನ್ನ ಮಾಡ್ತಾ 2028ರ ರಾಜಕೀಯ ಚಾಲೆಂಜ್ ಅನ್ನ ಕೂಡ ಸ್ವೀಕರಿಸ್ತಾ ಶಾಶ್ವತವಾಗಿ ರಾಜಕಾರಣದಲ್ಲಿ
ಅವರು ಇಲ್ಲ ಅನ್ನುವಂಥ ರೀತಿಯಲ್ಲಿ ತೋರಿಸ್ತೀವಿ ಅನ್ನುವಂಥದ್ದನ್ನ ಹೇಗೆ ಹೇಳ್ತಾ ಹೋಗಿದ್ದಾರೆ, ಯಾವ ರೀತಿಯಾಗಿ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದಾರೆ ಈ ಗಲಭೆ ಪ್ರಕರಣವನ್ನ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ. ಪೃಥ್ವಿರಾಜ್, ಈ ಒಂದು ಬಳ್ಳಾರಿಯ ರಾಜಕೀಯ ಸಂಘರ್ಷದಲ್ಲಿ ಏನು ಎಸ್ ಪಿ ಅವರು ಅಮಾನತಾಗಿರ್ತಕ್ಕಂಥದ್ದು, ಎಸ್ ಪಿ ಅವರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ರಾಮುಲು ಅವರು ಮಾತಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಅಧಿಕಾರ ವಹಿಸಿಕೊಂಡು 12 ಗಂಟೆಯಲ್ಲಿ ಒಬ್ಬ ಎಸ್ ಪಿಯನ್ನು ಅಮಾನತು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಅದರ ಜೊತೆಗೆ ಏನು ಆ ದಾಳಿಯ ಸಂದರ್ಭದಲ್ಲಿ ಕೂಡ ಏನು DSP ಅವರು ನಂದಾರೆಡ್ಡಿ ಏನಿದ್ದಾರೆ, ಬಳ್ಳಾರಿ ನಗರ DSP ಅವರು ಏನು ಶಾಸಕ ಭರತ್ ರೆಡ್ಡಿ ಅವರ ಮೆರವಣಿಗೆ ಮೂಲಕ ಏನು ಅವ್ರನ್ನ ಬಳ್ಳಾರಿಯ ಒಂದು ವಾಲ್ಮೀಕಿ ವೃತ್ತದಿಂದ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಅವರೇ ಮುಂದಗಡೆ ಕರೆದುಕೊಂಡು ಬರ್ತಕ್ಕಂಥದ್ದು. ಆದರೆ ಅದನ್ನು ತಡೆದಿದ್ರೆ ಇಂಥ ಗಲಭೆ ಕೂಡ ಆಗ್ತಿರ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಇದನ್ನು ರಾಜಕೀಯವಾಗಿ ಕೂಡ ಒಂದು ರೀತಿಯ ಸವಾಲಾಗಿ ನಾವು ಸ್ವೀಕರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ನೀವು ಈ ಘಟನೆಗೆ ಕಾರಣದವರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಯಾಕೆಂತಂದರೆ ಈ ಹಿಂದೆ ಕೂಡ ನೀವು ಬಳ್ಳಾರಿಯನ್ನು ದಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಕರೆದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಳ್ಳಾರಿಯವರಿಗೆ ಕೂಡ ಹಿಂದೆ ಪಾದಯಾತ್ರೆ ಮಾಡಿದ್ರಿ. ಆದರೆ ನೀವು ಈ ಘಟನೆ ಬಗ್ಗೆ ಸಂಬಂಧಪಟ್ಟ ಶಾಸಕ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟ ಬೆಂಬಲಿಗರನ್ನು ನೀವು ಬಂಧನ ಮಾಡದೆ ಹೋಗಿದ್ರೆ, ಅಮಾಯಕ ಯುವಕ ಏನು ಸಾವನ್ನಪ್ಪಿದ್ದಾನೆ ಆ ಯುವಕನಿಗೆ ನ್ಯಾಯ ಸಿಗದೇ ಇದ್ದರೆ ನಾವು ಅದೇ ಬಳ್ಳಾರಿಯಿಂದ ಬೆಂಗಳೂರವರಿಗೆ ಕೂಡ ನಾವು ಪಾದಯಾತ್ರೆ ಮಾಡಲಿಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋ ಹೇಳಿಕೆಯನ್ನು ಕೊಡುವುದರ ಜೊತೆಗೆ 2028ರ ಚುನಾವಣೆಗೆ ಕೂಡ ನಾವು ತಯಾರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂದರೆ ಬಳ್ಳಾರಿ, ವಿಜಯನಗರ ಸೇರಿದಂತೆ ಈ ಭಾಗದಲ್ಲಿ ಅಂದರೆ ನೀವೇನು ನಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ರಿ, ಈ ಸದ್ಯ ಇರತಕ್ಕಂಥ ಅಧಿಕಾರದಲ್ಲಿ ನೀವು 2028ಕ್ಕೆ ನೀವು ಅಧಿಕಾರದಲ್ಲಿ ಇರಲ್ಲ. ಆದರೆ ಮುಂದೆ ಜನರೇ ನಿಮಗೆ ಪಾಠವನ್ನು ಕಲಿಸ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಇದನ್ನು ಕೂಡ ನಾವು ರಾಜಕೀಯವಾಗಿ ಒಂದು ಸವಾಲನ್ನು ತೆಗೆದುಕೊಂಡಿದ್ದೇವೆ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಅವರು ಹೇಳಿರ್ತಕ್ಕಂಥದ್ದು ನೋಡಿದ್ರೆ ಇದು ಬಳ್ಳಾರಿಯ ರಾಜಕೀಯ ಸಂಘರ್ಷ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿ ದಿನವೂ ಕೂಡ ಇದು ಬೇರೆ ಬೇರೆ ರೀತಿಯ ತಿರುವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಘಟನೆಗೆ ಪೊಲೀಸ್ ವೈಫಲ್ಯ ಕೂಡ ಇದೆ ಅನ್ನೋದು ಕೂಡ ಈಗ ಇಬ್ಬರು ನಾಯಕರು ಏನು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಮಾಡಿರ್ತಕ್ಕಂಥ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಎಸ್ ಪಿ ಅವತ್ತೇ ಬಂದಿದ್ದರು, ಅಂಥವ್ರನ್ನು ನೀವು ಅಮಾನತ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಅಂದರೆ ಇಲ್ಲಿ ಅಮಾಯಕ ಯುವಕ ಸಾವನ್ನಪ್ಪಿರ್ತಕ್ಕಂಥದ್ದು, ಅದರ ಜೊತೆಗೆ ಇಲ್ಲಿ ವೈಫಲ್ಯ ಇದೆ. ಅದರ ಜೊತೆಗೆ ಯಾವ ರೀತಿಯಾದಂಥ ನಿನ್ನೆ ಕಾಂಗ್ರೆಸ್ ನಾಯಕರು ಅಂದರೆ 3 ಶಾಸಕರು ಕೂಡ, ಅದರಲ್ಲೂ ಮಾಜಿ ಸಚಿವ ನಾಗೇಂದ್ರ, ಭರತ್ ರೆಡ್ಡಿ, JN ಗಣೇಶ್ ಅವರು ಕೂಡ ನಿನ್ನೆ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ಆ ಒಂದು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಎದುರೇಟು ಕೊಡೋದರ ಮೂಲಕ ನಾವು 2028ರ ಚುನಾವಣೆಗೆ ರೆಡಿ ಆಗ್ತೇವೆ ಅನ್ನೋ ಅರ್ಥದಲ್ಲಿ ಇವತ್ತು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಫೈರಿಂಗ್ ಬಗ್ಗೆ ಕಾಂಗ್ರೆಸ್ ಸತ್ಯಶೋಧನಾ ತಂಡ ರಚನೆ ಆಗಿತ್ತು. ಅವ್ರಿಗೆ ಆಲ್ರೆಡಿ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. HM ರೇವಣ್ಣ ನೇತೃತ್ವದಲ್ಲಿ ಘಟನಾ ವರದಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬಳ್ಳಾರಿ ಪ್ರವಾಸ ಮಂದಿರದಲ್ಲಿ ಕೈ ನಿಯೋಗದ ಸಭೆ ನಡೀತಾ ಇದೆ. ಬಳ್ಳಾರಿಯ ಪ್ರವಾಸಿ ಮಂದಿರದಲ್ಲಿ ಕೈ ನಿಯೋಗದ ಸಭೆ, ಬಳ್ಳಾರಿ ಪರಿಶಿಷ್ಟ ಪಂಗಡದ ಮುಖಂಡರೊಂದಿಗೆ ಸಭೆಯನ್ನ ಮಾಡಲಾಗ್ತಾ ಇದೆ. ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತ ನಿಯೋಗ, ರಾಜಶೇಖರ್ ಮನೆಗೂ ಭೇಟಿಯನ್ನ ನೀಡಲಿರುವಂತದ್ದು ನಿಯೋಗ. HM ರೇವಣ್ಣ, ಜಯಪ್ರಕಾಶ್ ಹೆಗ್ಡೆ, ಚಳ್ಳಕೆರೆ ಶಾಸಕ ರಘುಮೂರ್ತಿ, ರಾಯಚೂರು ಲೋಕಸಭಾ ಸದಸ್ಯ ಕುಮಾರ್ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಜಕ್ಕಪ್ಪನವರ್ ಹಾಗೂ ಬಸನಗೌಡ ಬಾದರ್ಲಿ ಅವರನ್ನ ಒಳಗೊಂಡಿರುವಂತ ನಿಯೋಗ. 5 ಜನರ ತಂಡ ಮಾಡಲಾಗಿತ್ತು. ಆ ತಂಡ ಸತ್ಯಶೋಧನೆಗೆ ಇಳಿದಿದೆ. ಯಾವುದೇ ರೀತಿಯಾದಂಥ ಸರ್ಕಾರ ನೇಮಿಸಿರುವಂಥದ್ದಲ್ಲ, ಪಕ್ಷದ ಪರವಾಗಿ ಪಕ್ಷ ರಚನೆ ಮಾಡಿರುವಂಥ ತಂಡದ ಭಾಗವಾಗಿ ವರದಿಯನ್ನ ಸಲ್ಲಿಸಲಿದ್ದಾರೆ. ಯಾರಿಗೆ? ಮುಖ್ಯಮಂತ್ರಿಗಳಿಗಲ್ಲ, KPCC ಅಧ್ಯಕ್ಷರಿಗೆ. ಪಕ್ಷದ ಪರವಾಗಿ ತಂಡ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಏನಾಯ್ತು, ಯಾಕಾಯ್ತು, ಯಾರಿಗಾಗಿ ಆಯಿತು, ಯಾವ ಕಾರಣಕ್ಕೋಸ್ಕರ ಆಯಿತು, ಗುಂಡೇಟಿಗೆ ಬಲಿಯಾಗಿದ್ದು ಹೇಗೆ ಅನ್ನುವಂಥದ್ದು ಒಂದು ಕಡೆ ತನಿಖೆ ಆಗ್ತಿದೆ. ಇವರು ಏನೇನು ರಿಪೋರ್ಟ್ ಕೊಡ್ತಾರೆ ನೋಡ್ಬೇಕು. ಬಳ್ಳಾರಿ ಫೈರಿಂಗ್ ನಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಮೃತ ರಾಜಶೇಖರ್ ನೆನೆದು ಕುಟುಂಬದವರು ಕಣ್ಣೀರನ್ನ ಹಾಕ್ತಾರೆ. ನಮ್ಮ ರಾಜಶೇಖರ್ ನೆನೆದು ಕಣ್ಣೀರನ್ನ ಅಂದ್ರೆ ಅವರ ತಮ್ಮ ರಾಜಶೇಖರ್ ಅವನ್ನ ನೆನೆದು ಅವರ ಅಕ್ಕ ಉಮಾ ಅವರು ಕಣ್ಣೀರಿಟ್ಟಿದ್ದಾರೆ. ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದೇವೆ ನಾವು. ಅವನು ಇಲ್ಲ ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಇಡೀ ಮನೆಗೆ ನನ್ನ ತಮ್ಮ ರಾಜಶೇಖರ್ ಆಸರೆಯಾಗಿದ್ದ. ನನ್ನ ತಮ್ಮನನ್ನ ಕಳೆದುಕೊಂಡು ನಾವು ಅನಾಥರಾಗಿದ್ದೇವೆ. ನನ್ನ ಗಂಡ ತೀರಿಕೊಂಡ ಮೇಲೆ ನನಗೆ ಆತನೇ ಆಸರೆ ಆಗಿದ್ದ. ಸೋಮವಾರವಷ್ಟೇ ಶಬರಿಮಲೆಗೆ ಹೋಗಿ ಬಂದಿದ್ದ. ಅವರ ಅಕ್ಕನ ಅಳಲು, ತಮ್ಮನನ್ನ ನೆನೆಸ್ಕೊಂಡು ಅಕ್ಕ ಅಳಲನ್ನ ತೋಡ್ಕೊಂಡಿದ್ದಾರೆ.
ಮೃತ ರಾಜಶೇಖರ್ ಎಂದು ಅಕ್ಕ ಉಮಾ ಅವರು ಕಣ್ಣೀರನ್ನು ಹಾಕಿದ್ರು. ಹಾಸಿಗೆಯಿಂದ ಎದ್ದೇಳಿದ ಮೃತ ರಾಜಶೇಖರ್ ಅವರ ತಾಯಿ ತುಳಸಿ ಅವರು. ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು, ನಮ್ಮ ಹಸ್ಬೆಂಡು ಇಲ್ಲ, ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ನಮ್ಮ ತಮ್ಮ ದೊಡ್ಡಾತ, ಮನೆಗೆ ದೊಡ್ಡ ದಿಕ್ಕ ಅವನೇ. ಇವಾಗ ನಮ್ಮ ತಮ್ಮ ಇಲ್ದಂಗೆ ಆಗ್ಬಿಟ್ಟು ಸರ್, ನಮ್ಗೆ ದೊಡ್ಡ ದಿಕ್ಕೇ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ, ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್, ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಚಿಕ್ಕ ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್ ನಾವು. ಅವತ್ತು ಎಷ್ಟು ಗಂಟೆಗೆ ಹೋಗ್ಯಾರ ಗೊತ್ತಿಲ್ಲ ಸರ್, ನಾವು ಇಲ್ಲಿಲ್ಲ. ನಾವು ಅತ್ತೆ ಮನೆಗೆ, ನಮ್ಮ ಅತ್ತೆ ನಮ್ಮ ಮಾವೇ ಇದ್ದು ನಾವು ಅಲ್ಲೇ ಇದ್ವಿ ಸರ್. ಹಿಂಗಿಂಗಂತ 12ವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್. ಅವಾಗ ನಮಗೆ ಗೊತ್ತಾಗಿದೆ ಸರ್, ಬೆಳಗ್ಗೆವರೆಗೆ ನನಗೇನು ಗೊತ್ತಾಗಿಲ್ಲ. ರಾಜಶೇಖರ್ ಅವರು ಶಬರಿಮಲೆಗೆ ಐಪ್ಸ ಮಾಲ್ ಹಾಕಿದ್ವಿ ಸರ್. ಸೋಮವಾರ ಬಂದಾನ, ಮಂಗಳವಾರ ಮಾಡಿದ್ದೆ ನಾನು. ಬಂದೇನಪ್ಪ ಊರಿಂದ ಅಂದ್ರೆ, ಹ್ಞೂ ಬಂದಿನಕ್ಕ, ಪ್ರಸಾದ ತಗೊಂಡೋಗಪ್ಪ ಅಕ್ಕ ಅಂತ. ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿನಿ ಅಷ್ಟೇ ಸರ್. ಮಕ್ಕ ಕೂಡ ನೋಡಿಲ್ಲ ಸರ್. ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನದೀನಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ನಮ್ಮ ಮನೆಗ ದುಡಿಯೋನೇ ಹೋಗ್ಬಿಟ್ಟೆ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬುದು ನಮಗೊಂದು ಇದು ಸರ್. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ